ಸರ್ವರನ್ನು ಒಳಗೊಂಡಂಥ ಒಂದು ಬಜೆಟ್ ಆಗಿದೆ, ಜನಪರವಾದಂಥ ಬಜೆಟ್ ಆಗಿದೆ, ಬಡವರ ಕಲ್ಯಾಣ ಯೋಜನೆ ಬಜೆಟ್ ಆಗಿದೆ. ಇಲ್ಲಿ ತಾರತಮ್ಯ ಇಲ್ಲ. ಹಾಗೆ ನನ್ನನ್ನು ಸೇರಿಸಿ ನಿಮ್ಗೆಲ್ಲರೂ ಕೂಡ ಸಿಬಿಐ ತನಿಖೆ ಹಾಕಿ ಅಂತ ಹೇಳೋದು ನಾನು. ನೀವು ಪಾರದರ್ಶಕವಾಗಿರಲಿ ಅನ್ನೋ ನಮ್ಮ ಆಸೆ ನಮಗೇನಿದೆ. ಬಜೆಟ್ ಮಂಡ್ಯ ಆಗಿದೆ, ರಾಜ್ಯಕ್ಕೆ ಕೊಡುಗೆ ಶೂನ್ಯ ಅಂತ ಎಲ್ಲ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಸುಮಾರು 48 ಲಕ್ಷ ಕೋಟಿಯ ಬಜೆಟನ್ನು ಮಂಡನೆ ಮಾಡಿದೆ. ಪ್ರಧಾನಿಯವರ ನೇತೃತ್ವದಲ್ಲಿ ಹಣಕಾಸು ಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಈ ಬಜೆಟ್ ಮಂಡನೆ ಮಾಡಿದ್ದಾರೆ. ಸರ್ವರನ್ನೊಳಗೊಂಡಂಥ ಸಮಾಜ ಕಟ್ಟುವಾಗ ಒಂದು ಪ್ರಾದೇಶಿಕ ಒಂದು ರಾಜ್ಯಕ್ಕೆ ಸೀಮಿತಗೊಳಿಸಿ ಬಜೆಟ್ ಇರುವುದಿಲ್ಲ. ಆ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ರೈತರ ಕಲ್ಯಾಣ ಯೋಜನೆಗಳು ಇಡೀ ಭಾರತದ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ 3 ಲಕ್ಷ ಕೋಟಿ ರೂಪಾಯಿ, ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕ ಸರ್ಕಾರದ ಬಜೆಟ್ಗಿಂತ ಒಂದು 10% ಕಡಿಮೆ ಇರ್ಬೋದು, 3 ಲಕ್ಷ ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಮಹಿಳೆಯರ ಅಭಿವೃದ್ಧಿಗೋಸ್ಕರ, ಮಹಿಳೆಯರಿಗೆ ಆರ್ಥಿಕ ಶಕ್ತಿ ಕುಂದೋದಕ್ಕೋಸ್ಕರ, ಮಹಿಳೆಯರಿಗೆ ಸಾಲ ಸೌಲಭ್ಯ ಕೊಡೋದಕ್ಕೋಸ್ಕರ ಮತ್ತು ಮಹಿಳೆಯ ಉನ್ನತೀಕರಣಕ್ಕೋಸ್ಕರ 3 ಲಕ್ಷ ರೂಪಾಯಿಯನ್ನು 3 ಲಕ್ಷ ಕೋಟಿ ತೆಗೆದಿರಿಸಿದೆ. ಅದರಲ್ಲಿ ಕರ್ನಾಟಕದಲ್ಲಿರುವಂಥ 3.5 ಕೋಟಿ ಮಹಿಳೆಯರು ಬಂದಿರ್ತಾರೆ. ಸ್ಟಾರ್ಟಪ್ ಮಾಡಲಿಕ್ಕೆ ಅಥವಾ ಸ್ವಂತ ಉದ್ಯೋಗ ಅಂತ ಮಾಡಲಿಕ್ಕೆ ಅಥವಾ ಮುದ್ರಾ ಸಾಲಕ್ಕೆ ಹೆಚ್ಚು ಮಾಡಲಿಕ್ಕೆ, ವಿಶ್ವಕರ್ಮ ಯೋಜನೆ ಮಾಡಲಿಕ್ಕೆ ಸುಮಾರು 1.5 ಲಕ್ಷ ಕೋಟಿಗೂ ಮುಖ್ಯ ಇರುವಂಥ ಅನುದಾನವನ್ನು ವಹಿಸಿದಂಥ ಮಾಹಿತಿ ಇರುತ್ತೆ. ರೈತರಿಗೆ ಕಿಸಾನ್ ಸಮ್ಮಾನ್ ಕೊಡಲಿಕ್ಕೆ 1,52,000 ಕೋಟಿ ಕಿಸಾನ್ ಸಮ್ಮಾನೂ ಸೇರಿದಂತೆ ರೈತರ ಪರಿಪೂರ್ಣ ಅಭಿವೃದ್ಧಿಗೋಸ್ಕರ ಕೊಟ್ಟಿರುತ್ತೆ. ಅದರಲ್ಲಿ ಕರ್ನಾಟಕದ ರೈತರು ಬರ್ತಾರೆ. ಚರ್ಚೆ ಇರೋದಂತೇಳಿ ಏನಂದರೆ, ಸಿದ್ದರಾಮಯ್ಯನವರು ಮತ್ತು DK ಶಿಯವರು ಜಂಟಿಯಾಗಿ ಹೇಳಿರುವಂಥ ಒಂದು ಹೇಳಿಕೆ ಏನಂದರೆ, ಕರ್ನಾಟಕವನ್ನು ಕಡೆಗಣಿಸಲಾಗಿದೆ ಅಂತೇಳಿ. ಕರ್ನಾಟಕದಲ್ಲಿ ಹ್ಯಾಕೆ ಕಡೆಗಣಿಸಲಾಗಿದೆ? ಅವರೇನು ಹೇಳ್ತಾ ಇದ್ದಾರೆ, ಆಂಧ್ರ ಪ್ರದೇಶಕ್ಕೆ ಒಂದಿಷ್ಟು ಹಣ ಕೊಟ್ಟಿದ್ದೀರಿ 15,000 ಕೋಟಿ, ಮತ್ತು ಬಿಹಾರಕ್ಕೆ ಒಂದಿಷ್ಟು 25,000 ಹಣ ಕೊಟ್ಟಿದ್ದೀರಿ ಅಂತ. ಕೆಲವು ಪ್ರಾದೇಶಿಕವಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಯೋಜನೆಯನ್ನು ತಗೊಳ್ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಕೊಡಲಾಗಿದೆ. ರೈಲು ಇಡೀ ಭಾರತ ದೇಶಕ್ಕೆ, ವಿಮಾನ ಇಡೀ ಭಾರತ ದೇಶಕ್ಕೆ, ಮಹಿಳಾ ಸಬಲೀಕರಣ ಇಡೀ ಭಾರತ ದೇಶಕ್ಕೆ, ಯುವಕರ ಅಭಿವೃದ್ಧಿ ಇಡೀ ಭಾರತ ದೇಶಕ್ಕೆ, ಸಮಾಜದಲ್ಲಿರುವಂಥ ಸಾಮಾಜಿಕ ನ್ಯಾಯಕ್ಕೆ ಕೊಟ್ಟಿರುವಂಥ ಎಲ್ಲ ಯೋಜನೆಗಳು ಕೂಡ ಇಡೀ ಭಾರತ ದೇಶಕ್ಕೆ. ಬಿಹಾರಕ್ಕೆ ಒಂದು 25,000 ಕೋಟಿ ರೂಪಾಯಿ, ಆಂಧ್ರ ಪ್ರದೇಶಕ್ಕೆ ಒಂದು 15,000 ರೂಪಾಯಿ ಕೊಟ್ಟು ಕೂಡಲೇ. ಉದಾಹರಣೆಗೆ ಸಿದ್ದರಾಮಯ್ಯನವರು ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಭಾಳ ಇದ್ರಿ ರಾಜಕಾರಣದಲ್ಲಿ ನೀವು 10,000 ಕೋಟಿ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದ್ರಿ. ಹಾಗೆ ಉಳಿದವ್ರ ಕಥೆ ಏನು? 10,000 ಕೋಟಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಕೊಡುವಂಥ ಸವಲತ್ತುಗಳು ಸ್ವಲ್ಪಸಂಖ್ಯಾತರು ಸಿಗುತ್ತೆ, ಬಹುಸಂಖ್ಯಾತರು ಸಿಗುತ್ತೆ, ಎಲ್ಲರೂ ಸಿಗುತ್ತೆ. ಅಲ್ಪಸಂಖ್ಯಾತರು 10,000 ಕೋಟಿ ಅಂತ ಹೇಳಿದ್ರಿ. ಏನೋ ಉದ್ದೇಶ ಇರ್ಬೋದು ನಿಮ್ಗೆ, ನಮ್ದಲ್ಲ ಅಂತ ಹೇಳಿ ಅದಕ್ಕಿಂತ ಜಾಸ್ತಿ ಕೊಡಿ, ನಮ್ಮ ಆಕ್ಷೇಪ ಇಲ್ಲ. ಹಾಗೆ ಒಂದೊಂದು ಸಾರಿ ಯಾರಿಗಾದರೂ ಒಂದು ವಿಶೇಷವಾದಂಥ ಅವಕಾಶಗಳನ್ನು ಕೊಡಿ ಅಂತ ಕೇಳಿದಾಗ ಕೊಡುವಂಥ ಅನಿವಾರ್ಯತೆಗಳು ಬರುತ್ತೆ. ಅದು ಈ ರಾಜ್ಯವನ್ನು ಕಡೆಗಣಿಸಲಾಗಿದೆ ಅಂತೇಳಿ ಅಲ್ಲ. ಆ ರಾಜ್ಯಕ್ಕೆ 15,000 ಕೋಟಿ ರೂಪಾಯಿ 25,000 ರೂಪಾಯಿ ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಕರ್ನಾಟಕದ ಯಾವುದೋ ಒಂದು ಇಲಾಖೆಯಲ್ಲಿ 25,000 ಕೋಟಿಗಿಂತ ಹೆಚ್ಚಿರುತ್ತೆ. ಉದಾಹರಣೆಗೆ ನೀವು ಸಮಾಜ ಕಲ್ಯಾಣ ಇಲಾಖೆ ತಗೊಂಡ್ರೆ 34,000 ಕೋಟಿ ರೂಪಾಯಿ ಬಜೆಟ್ ಇರುತ್ತೆ. 25,000 ಕೋಟಿ ಒಂದು ಕೇಂದ್ರ ಸರ್ಕಾರದಲ್ಲಿ 48 ಲಕ್ಷ ಕೋಟಿ ಬಜೆಟ್ನಲ್ಲಿ 25,000 ಕೋಟಿ ಕೊಟ್ಟುಕೊಳ್ಳೋದು ಅದೇನು ದೊಡ್ಡದ ಅಲ್ಲ. ಅವರಿಗೆ ಅನಿವಾರ್ಯವಾಗಿ ಕೆಲವು ಬೇಡಿಕೆಗಳನ್ನು ಇಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಸಮಾಧಾನ ಮಾಡಬೇಕಾಗುತ್ತೆ. ಆ ಕಾರಣಕ್ಕೆ ಕೊಡಲಾಗಿದೆ. ಈ ಭಾರತ ದೇಶದ ಬಜೆಟ್ ಅನ್ನೋದು ಕರ್ನಾಟಕವೂ ಸೇರಿದಂತೆ ಸರ್ವರನ್ನು ಒಳಗೊಂಡಂಥ ಒಂದು ಬಜೆಟ್ ಆಗಿದೆ, ಜನಪರವಾದಂಥ ಬಜೆಟ್ ಆಗಿದೆ, ಬಡವರ ಕಲ್ಯಾಣ ಯೋಜನೆ ಬಜೆಟ್ ಆಗಿದೆ. ಇಲ್ಲಿ ತಾರತಮ್ಯ ಇಲ್ಲ. ಬದಲಾಗಿ ಒಂದೇ ದೇಶ, ಒಂದೇ ವ್ಯಕ್ತಿ, ಒಂದೇ ದೇಶ ಮತ್ತು ಸರ್ವರನ್ನೊಳಗೊಂಡಂಥ ಒಂದು ಬಜೆಟ್ ಅಂತ ನಾವು ಊಹಿಸ್ಬೋದು. 400 ಕೋಟಿ ಕೊಡಿದ್ರಲ್ಲ ಸರ್, ಕಳೆದ ವರ್ಷ ಕಂಪೇರ್ ಮಾಡಿದ್ರೆ 6% ಕಡಿಮೆ ಆಗಿದೆ, ರಿಡ್ಯೂಸ್ ಆಗಿದೆ. ಆ ಇಲಾಖೆಯಿಂದ ಬೇಡಿಕೆಗಳಿರುತ್ತೆ, ನಮಗೆ ಇಷ್ಟು ಕೊಡಿ ಅಂತೇಳಿ. ಕೆಲವು ಸಾರಿ ವಿಶೇಷವಾದಂಥ ತಂತ್ರಜ್ಞಾನಗಳನ್ನು ಮತ್ತು ಕೆಲವು ಯೋಚನೆಗಳನ್ನು ಮಾಡುವಾಗ ಅವರಿಗೆ ಕೆಲವು ಉಪಕರಣಗಳು ಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಬೇಡಿಕೆ ಹೆಚ್ಚಿಡ್ತಾರೆ. ಕೆಲವು ಸತಿ ಕಡಿಮೆ ಇಟ್ಟಾಗ ಬಜೆಟ್ ಕಡಿಮೆ ಆಗುತ್ತೆ. ಅವ್ರಿಗೆ ಕಡಿಮೆ ಕೊಟ್ಟದ್ದಲ್ಲ, ಸ್ವಾಭಾವಿಕವಾಗಿ ಅವ್ರ ಬೇಡಿಕೆ ಆಗಿರುತ್ತೆ ಅಂತ ಅನಿಸುತ್ತೆ. ರಾಜ್ಯ ಸರ್ಕಾರ ಸಾಕಷ್ಟು ಹಗರಣಗಳು ಸಿಗಾಕೊಂಡಿದೆ. ಸರ್ಕಾರ ಪ್ರಧಾನ ಆಗುತ್ತೆ. ಆಲ್ರೆಡಿ ಮೂಡಾದಲ್ಲಿ 60 ಕೋಟಿ ಹಗರಣ ಆಗಿದೆ. ಬೋವಿ ನಿಗಮದ್ದು 60 ಕೋಟಿ ಹಗರಣ ಆಗಿದೆ. ಅಲ್ಲ, ಬೋವಿ ನಿಗಮದ್ದು ಅವ್ರು ಹೇಳ್ತಾರೆ ಮೊನ್ನಿಂದೀಚೆ 1 ವರ್ಷ ಈಚೆ ಏನಾಗಿದೆ ಗೊತ್ತಿಲ್ಲ. ಬೋವಿ ನಿಗಮದಲ್ಲಿ ನಾನು ಮಂತ್ರಿ ಆಗುವ ಮುಂಚೆ, ಸಮಾಜೀಕರಣ ಮಂತ್ರಿ ಆಗುವ ಮುಂಚೆ ಹಿಂದಿನ ಸರ್ಕಾರ, ಹಿಂದಿನ ಸಮ್ಮಿಶ್ರ ಸರ್ಕಾರ ಅಲ್ಲ, ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಿದರು. ಇಬ್ಬರು ಅಧಿಕಾರಿ, ಒಬ್ಬ ಮಹಿಳೆ ಮತ್ತೊಬ್ಬ ಪುರುಷ ಅಧಿಕಾರಿ ನೇಮಕ ಮಾಡಿದರು. ನಾನು ಮಂತ್ರಿಯಾಗಿ ಕಡತ ತರಿಸುವಾಗ ಅವರು ಸ್ವಂತ ಖಾತೆಗೆ ಹಣ ಹಾಕ್ಕೊಂಡಿದ್ದಾರೆ ಅನ್ನುವಂಥ ದೂರುಗಳು ದಲಿತ ಸಂಘಟನೆಗಳಿಂದ ಬಂತು. ದಲಿತ ಸಂಘಟನೆಗಳು ಮತ್ತು ಪರಿಶಿಷ್ಟ ಜಾತಿ ಕೆಲವು ಶಾಸಕರೆಲ್ಲ ಹೇಳಿದರು. ಆವಾಗ ನಾನು ಅದನ್ನು ತನಿಖೆ ಮಾಡಿ ಅಂತೇಳಿ ಟಿಪ್ಪಣಿಯನ್ನು ಹಾಕಿಕೊಟ್ಟಿದ್ದೆ. ಆ ತನಿಖಾ ವರದಿಗಳು ಬಂದಾಗ ಲೋಪದೋಷಗಳಿದ್ದದ್ದು ಸತ್ಯ ಅಂತ ನಮಗೆ ಅರಿವಾಯಿತು.
ಆ ದಲಿತ ಸಂಘಟನೆಗಳು ಮತ್ತು ದಲಿತ ಶಾಸಕರು ಮುಖ್ಯಮಂತ್ರಿಗಳು ಹೋಗಿ ಮನವಿ ಕೊಟ್ಟರು. ಮುಖ್ಯಮಂತ್ರಿಗಳು ಇದನ್ನು COD ತನಿಖೆ ಹಾಕಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನನಗೊಂದು ಟಿಪ್ಪಣಿಯನ್ನು ಕಳಿಸಿದರು. ಆ ಟಿಪ್ಪಣಿಗೆ ನಾನು ಅನುಮೋದನೆ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೋ ಅದಕ್ಕೆ ನಂದು ಸಹಮತ ಅಂತ ಹೇಳಿ CID ತನಿಖೆಗೆ ಬೊಮ್ಮಾಯಿಯವರ ಕಾಲದಲ್ಲಿ, ನನ್ನ ಕಾಲದಲ್ಲಿ, ನಮ್ಮ ಸರ್ಕಾರವೂ ಇರುವಾಗ ಅವತ್ತಿನ ಶಾಸಕರು ಮತ್ತು ದಲಿತ ಸಂಘಟನೆಗಳ ಒತ್ತಾಯಕ್ಕೆ ಅಂದರೆ ವಿನಂತಿಗೆ ನಾವು ಹೋಗೊಟ್ಟು CID ತನಿಖೆ ಹಾಕಿದ್ವಿ. ರಾಜ್ಯ ಸರ್ಕಾರಕ್ಕೆ ಒಂದು ನೋವಿನ ಸಂಗತಿ ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ 1 ವರ್ಷ ಆಯ್ತಷ್ಟೇ ಬಂದು, ಒಂದು ಕಾಲು ವರ್ಷ ಅಂತ ತಿಳ್ಕೊಂಡು 1.25 ವರ್ಷ. 1.25 ವರ್ಷದಲ್ಲಿ ಸರ್ಕಾರ ತನ್ನ ಯೋಜನೆಯ ಮೂಲಕ ಇಡೀ ರಾಜ್ಯದ ಜನರನ್ನು ಸಮಾಧಾನಪಡಿಸಬೇಕಾದಂಥ ಅವಶ್ಯಕತೆಗಳಿರುತ್ತೆ. ಆದರೆ ಅದನ್ನು ಬಿಟ್ಟು ಈ ಮೂಡಾದಲ್ಲಿ ಆಗಿರುವಂಥ ಸೈಟ್ ಪ್ರಕರಣಗಳಾಗಲಿ, ವಾಲ್ಮೀಕಿ ನಿಗಮದಲ್ಲಿರುವಂಥ ಹಣ ವರ್ಗಾವಣೆ ಪ್ರಕರಣಗಳಾಗಲಿ, ಇದು ಸಮಾಜಕ್ಕೆ ಭಾಳ ಆತಂಕ ಸೃಷ್ಟಿ ಮಾಡಿದೆ. ರಾಜಕಾರಣವನ್ನು ನಮ್ಮದೇ ಇರುವಂಥ ಪರಿಸ್ಥಿತಿಗಳು ಇವತ್ತು ಸಾಮಾನ್ಯ ಜನರಲ್ಲಿರುವಂಥ ಭಾವನೆಗಳು ವ್ಯಕ್ತ ಆಗಿದೆ. ನಮ್ಮ ಮೇಲೆ ದೂರುಗಳನ್ನು ಮಾಡಿದ್ರಿ ನೀವು, 40% ಅಂದ್ರಿ, 50% ನಾನೇ ಸದನದಲ್ಲಿ ನಿಂತು ಹೇಳಿದೆ. ನಾನು ಸದನದಲ್ಲಿ ನಿಂತು ಹೇಳಿದೆ 40-50 ಅಲ್ಲ, 0.5% ಇದ್ದರೂ ತೋರಿಸಿ ಕೊಡಿ ಅಂತ ಹೇಳಿದೆ. ಸಾಕ್ಷಿ ಕೊಡಬೇಡಿ, ನೀವು ಆತ್ಮಸಾಕ್ಷಿ ಕೊಡಿ ಅಂತ ಹೇಳಿದೆ. ಇವತ್ತೇನಾಗಿದೆ ಅಂತ ಹೇಳಿದರೆ, ನಿಭಾಯಿಸ್ಲಿಕ್ಕೆ ಆಗದೇ ಇರುವಂಥ ರೀತಿಯಲ್ಲಿ, ಉತ್ತರಿಸ್ಲಿಕ್ಕೆ ಆಗದೇ ಇರುವಂಥ ರೀತಿಯಲ್ಲಿ ಸರ್ಕಾರ ಚಡಪಡಿಕೆಯಲ್ಲಿದೆ. ಇದು ಆರೋಗ್ಯಕರವಾದಂಥ ಲಕ್ಷಣ ಸಮಾಜಕ್ಕಲ್ಲ ಅಂತ ಅನಿಸುವಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾದಂಥ ಒಂದು ಸರ್ಕಾರ ಇಷ್ಟು ಬೇಗ ತನ್ನ ಮೌಲ್ಯಗಳನ್ನು, ತನ್ನ ಜವಾಬ್ದಾರಿಗಳನ್ನು, ತನ್ನ ಪಾರದರ್ಶಕತೆಯನ್ನು ಕಳ್ಕೊಂಡಿದ್ದು ಅತ್ಯಂತ ನೋವಿನ ಸಂಗತಿ ಅಂತ ಹೇಳಬೇಕಾಗಿದೆ. ಆ ಕಾರಣಕ್ಕೆ ಅದು CBI ತನಿಖೆ ಕೊಡಿ ಅಂತ ನಾನು ಹೇಳಿದ್ದೆ. ಕೈ ಹಾಕಿದ್ದಾರೆ. ಸೊ ಹಿಂದೂ ಧರ್ಮನ ಹೋಲಿಕೆ ಮಾಡೋದು ಮತ್ತೆ ರಾಜಕಾರಣ ಮಾಡ್ತಿದ್ದಾರೆ. ಏನು ತಪ್ಪು? ಈಗ ನಳಂದವನ್ನು ಒಂದು ಪ್ರವಾಸೋದ್ಯಮ ಸ್ಥಾನವಾಗಿ, ನಳಂದ ಇರುವುದೇ ಭಾರತ ದೇಶಕ್ಕಲ್ಲ, ಪ್ರಪಂಚಕ್ಕೊಂದು ಗೌರವ. ಅಂಥ ವ್ಯವಸ್ಥೆಯನ್ನು ಪ್ರವಾಸೋದ್ಯಮ ತಾಣವಾಗಿ ಪರಿವರ್ತನೆ ಮಾಡ್ತೇವೆ, ತಪ್ಪೇನದರಲ್ಲಿ? ಹಾಗಾಗಿ ಎಲ್ಲ ಪೂಜಾ ಮಂದಿರಗಳನ್ನು, ಎಲ್ಲ ಧಾರ್ಮಿಕ ಕೇಂದ್ರಗಳನ್ನು, ಇತಿಹಾಸಕ್ಕೆ ಸೇರಿ ಹೋಗಿರುವಂಥ, ಭಾರತದ ಇತಿಹಾಸಕ್ಕೆ ಸೇರಿ ಹೋಗಿರುವಂಥ ಧಾರ್ಮಿಕ ಕೇಂದ್ರವನ್ನು ಉನ್ನತೀಕರಣ ಮಾಡ್ತೇವೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಸೇರಿ ಕಾಂಗ್ರೆಸ್ ಅವರೆಲ್ಲರೂ ಖುಷಿ ಪಡಬೇಕು. ಅದು ಯಾಕೆ ಟೀಕೆ ಮಾಡ್ತಾರೋ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು, ತನ್ನಿಂದ ಯಾವುದೇ ಅಪವಾದ ಆಗಿಲ್ಲ ಅಂತ ಹೇಳಬೇಕಾದ್ರೆ ಸಮಾಜ ಒಪ್ಪುವಂಥ ತನಿಖೆಗೆ ತನ್ನನ್ನು ಒಳಗೊಳಿಸ್ಕೊಳ್ಬೇಕು. ಈಗ ನ್ಯಾಯಾಂಗ ತನಿಖೆ ಮಾಡ್ತೀರಿ ಅಂತ ನೀವು ಹೇಳ್ತೀರಿ, ಸದನದಲ್ಲಿ ಪ್ರಸ್ತಾಪ ಬರುವ ಮುಂಚಿನ ದಿವಸ ನೀವು ಘೋಷಣೆ ಮಾಡ್ತೀರಿ, ಇದೆಲ್ಲವೂ ಪಾರದರ್ಶಕತೆ ಅಂತಲ್ಲ. ಆ ಕಾರಣಕ್ಕೆ ಸಮಾಜ ಒಪ್ಪುವಂಥ ಯಾವುದಾದ್ರೂ ಒಂದು ತನಿಖೆಯನ್ನು ನೀವು ಮಾಡಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನನಗನ್ಸುತ್ತೆ. ಭಾಳ ದೊಡ್ಡ ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದವರು ನಾನಿಲ್ಲ ಇದರಲ್ಲಿ ಅನ್ನೋದು ಬೇರೆ, ನಾನಿಲ್ಲ ಅಂತೇಳಿ ಸಮಾಜಕ್ಕೆ ಮನವರಿಕೆ ಮಾಡೋದು ಬೇರೆ. ಆ ಕಾರಣಕ್ಕೆ ನಾನು ಹೇಳಿದೆ, ನೀವು CBI ತನಿಖೆ ಕೊಡ್ತೀರಾದರೆ ಎಲ್ಲದಕ್ಕೂ ಕೊಟ್ಬಿಡಿ. ನೀವು ನನ್ನ ಮೇಲೆ ಏನು ಹೇಳಿದ್ರಿ, ಮೊನ್ನೆ ಅವರಿಬ್ಬರು ದೊಡ್ಡವರಿಬ್ಬರು ಹೇಳಿದ್ದಾರೆ ನನ್ನ ಮೇಲೆ. ನಾನು ಹೇಳಿದೆ, ನನಗೆ ಆತ್ಮವಂಚನೆ ಯಾಕೆ ಮಾಡ್ಕೊಳ್ತೀರೋ ನಂಗೆ ಗೊತ್ತಿಲ್ಲ, ಇವರಿಬ್ಬರಿಗೂ ವಾಸ್ತವ ಗೊತ್ತು. ಅಧಿಕಾರಿಗಳನ್ನು ಕರೆದು ಕೇಳಿದ್ದಾರೆ. ಅಧಿಕಾರಿಗಳು ಶ್ರೀನಿವಾಸ ಪೂಜಾರಿ ಮಂತ್ರಿ ಆಗಿರುವಾಗ ₹1 ಭ್ರಷ್ಟಾಚಾರ ಆಗಿಲ್ಲ ಸರ್ ಅವರಿಂದ ಅಂತೇಳಿ ಹೇಳಿದ್ದಾರೆ ಅಂತ ನಂಗೆ ಮಾಹಿತಿಗಳಿದೆ. ಅದು ತಪ್ಪ ಸರಿ ಅವರಿಗೆ ಸಂಬಂಧಪಟ್ಟದ್ದು. ಹಾಗೆ ನನ್ನನ್ನು ಸೇರಿಸಿ ನಿಮಗೆಲ್ಲವೂ ಕೂಡ CBI ತನಿಖೆ ಹಾಕಿ ಅಂತ ಹೇಳೋದು ನಾನು. ನೀವು ಪಾರದರ್ಶಕವಾಗಿರಲಿ ಅನ್ನೋದು ನಮ್ಮ ಆಸೆ. ನಮಗೇನದರಲ್ಲಿ? ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯಲ್ಲಿ ಗೆದ್ದವ್ರು ನೀವು, ನಿಮ್ಮದು ಅಧಿಕಾರದಿಂದ ಕೆಳಗೆಳೆದುಕೊಳ್ಳೋದು ನಮಗೇನಾಗುತ್ತೆ? ಆದರೆ ಇಂಥ ಸಮಸ್ಯೆಗಳು ಬಂದಾಗ ನೀವು ಸಾರ್ವತ್ರಿಕವಾಗಿ ಸಮಾಧಾನಪಡಿಸೋದು ಹೇಗೆ ಅಂತ ಹೇಳಿದರೆ ಪಾರದರ್ಶಕವಾದಂಥ ತನಿಖೆಗೆ ಒಳಪಡಿಸೋದು ಅಂತ ನಾವು ಯೋಚನೆ ಮಾಡ್ತೇವೆ. ಅದು ತಪ್ಪಾಗಿದ್ದರೆ ಯಾರನ್ನ ಬೇಕಾದರೂ ಕೂಡ ನೀವು ಜೈಲಿಗೆ ಹಾಕಿ ಅಂತ ನಮ್ಮ CID ತನಿಖೆಯಲ್ಲಿರುವ ಉದ್ದೇಶಗಳಷ್ಟೇ. ಇಲ್ಲಿವರೆಗೆ ಏನೂ ಮಾಡಿಲ್ಲ. ಈ ಮೂಡ ಮತ್ತು ಈ ವಾಲ್ಮೀಕಿ ಪ್ರಕರಣ ಬಂದ ನಂತರ ಇದ್ದಕ್ಕಿದ್ದಂಗೆ ನೀವೆಲ್ಲರೂ ಆರೋಪಿಗಳು ಅಂತ ಹೇಳಿಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಸಿದ್ದರಾಮಯ್ಯನವರಿಗೆ ಮತ್ತು DK ಶಿವರಿಗೆ ನಾನು ಹೇಳಿದೆ, ನಾನು ಮಂತ್ರಿಗಳಾಗಿರುವಾಗ ₹1 ಕೂಡ ನನ್ನಿಂದ ವಂಚನೆ ಆಗಿದೆ ಅಂತ ನಾನು ಆಗಿಲ್ಲ ಅನ್ನೋದು ನನ್ನ ವಿಶ್ವಾಸ ಮತ್ತು ನಂಬಿಕೆ. ಆ ಆಧಾರದ ಮೇಲೆ ನೀವು ಈ ಪ್ರಕರಣವನ್ನು, ಉದಾಹರಣೆಗೆ ಒಬ್ಬ ಪೊಲೀಸ್ ಕಳ್ಳನ ಹಿಡ್ಕೊಂಡು ಬಂದರೆ ನಿನ್ನ ಕಾಲದಲ್ಲಿ ನಾವು ಕದ್ದಿದ್ದಾನೆ ಅಂತೇಳಿ ಪೊಲೀಸರಿಗೆ ಶಿಕ್ಷೆ ಕೊಡಲಿಕ್ಕಾಗತ್ತಾ? ಆ ಕಾರಣಕ್ಕೆ ನೀವು ಇದನ್ನು CBI ಕೊಡಿ ಅಂತ ನಾನು ಹೇಳಿದ್ದೆ, ಒತ್ತಾಯ ಮಾಡ್ತಾಯಿದ್ದೆ.